ಕೋಲಾರದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೆಸರು ಖ್ಯಾತಿ ಗಳಿಸಿರುವ ಶಾಸಕ ಕೊತ್ತೂರು ಮಂಜುನಾಥ್. ಶಾಸಕರಾಗಿ ಸಮರ್ಥ ಜನಸೇವಕರಾಗಿ ಇವರು ತಮ್ಮ ಕ್ಷೇತ್ರದಲ್ಲಿ ಮಾಡಿರುವ ಕಾರ್ಯಗಳಿಂದಲೇ ಇಲ್ಲಿನ ಮತದಾರರು ಅವರನ್ನು ಗೌರವದಿಂದ ಕಾಣ್ತಾರೆ. ಇದೀಗ ತಿರುಮಲ ಅನ್ನದಾಸೋಹಕ್ಕೆ ರಾಶಿಗಟ್ಟಲೆ ತರಕಾರಿಯ ಜೊತೆಗೆ 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಹೊಸ ಲಾರಿಯನ್ನು ಖರೀದಿಸಿಕೊಟ್ಟಿದ್ದಾರೆ ಕೊತ್ತೂರು ಮಂಜುನಾಥ್. ಇಲ್ಲಿನ ಆಂಧ್ರ ಪ್ರದೇಶದ ತಿರುಮಲ ತಿರುಪತಿ ಬೆಟ್ಟದಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ನಡೆಯುವ ಅನ್ನದಾಸೋಹಕ್ಕಾಗಿ ಮಂಗಳವಾರ ನಗರದಿಂದ ಹೊಸ ಲಾರಿಯ ಜೊತೆಗೆ ತರಕಾರಿಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಕೋಲಾರ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ ತರಕಾರಿಗಳನ್ನು ತರಲು ಬಳಕೆಯಾಗಲಿ ಎಂಬ ಹಿತದೃಷ್ಟಿಯಿಂದ ಕೊತ್ತೂರು ಮಂಜುನಾಥ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ವಾಹನ ಖರೀದಿಸಿ ದೇವಾಲಯಕ್ಕೆ ದಾನವಾಗಿ ನೀಡಿದ್ದಾರೆ. ಹಾಗೂ ತಿರುಮಲ ಆಡಳಿತ ಮಂಡಳಿಗೆ ದಾನಿಗಳು ನೀಡುವ ತರಕಾರಿ ಸಾಲದೆ ಹೋದಾಗ ಶಾಸಕರೇ ನೇರವಾಗಿ ವ್ಯಾಪಾರಸ್ಥರು ಹಾಗೂ ರೈತರಿಂದ ಖರೀದಿಸಿ ದೇವಾಲಯಕ್ಕೆ ಕಳುಹಿಸಿಕೊಡುವ ಕಾರ್ಯವನ್ನು ಸುಮಾರು 15 ವರ್ಷಗಳಿಂದಲೂ ಮಾಡಿಕೊಂಡು ಬಂದಿದ್ದಾರೆ. ಅವರು ದಾನವಾಗಿ ಕೊಟ್ಟ ಹೊಸ ಲಾರಿಗೆ ತಿರುಮಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಕೊತ್ತೂರು ಮಂಜುನಾಥ್ ಅಭಿಮಾನಿಗಳು ಪೂಜೆ ಮಾಡಿ ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ಬಗ್ಗೆ ಮಾತನಾಡಿದ ಅವರ ಅಭಿಮಾನಿಗಳು, ಮಂಜುನಾಥ್ ಅವರು 15 ವರ್ಷಗಳಿಂದ ದೇವಾಲಯಕ್ಕೆ ತರಕಾರಿಗಳನ್ನು ನೀಡುತ್ತಾ ಬಂದಿದ್ದಾರೆ. 40 ಲಕ್ಷ ಖರ್ಚು ಮಾಡಿ ಹೊಸ ಲಾರಿ ನೀಡಿದ್ದಾರೆ. ಇಲ್ಲಿಗೆ ಕೋಟ್ಯಾಂತರ ಭಕ್ತರು ತರಕಾರಿಗಳನ್ನು ದಾನವಾಗಿ ನೀಡುತ್ತಾರೆ. ಆದರೆ ಮಂಜುನಾಥ್ ಅವರು ಯಾವಾಗ ಬೇಕು ಎಂದು ತಕ್ಷಣವೇ ವ್ಯವಸ್ಥೆ ಮಾಡ್ತಾರೆ ಎಂದು ಅವರು ಕೊಟ್ಟ ವಾಹನವನ್ನು ಉದ್ಘಾಟನೆ ಮಾಡಿದ್ದೇವೆ. ಈಗ ಎಲ್ಲರೂ ಅದೇ ವಾಹನವನ್ನು ಕಳುಹಿಸಿಕೊಡಿ ಅಂತ ಕೇಳ್ತಾರೆ. ಜೊತೆಗೆ ಕೊತ್ತೂರು ಮಂಜುನಾಥ್ ಅವರು ಕೋಲಾರದ ಯಶಸ್ವಿ ಶಾಸಕರು. ಅವರಿಂದ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ. ನಿಜಕ್ಕೂ ಅವರು ದೇವರಂತಹ ವ್ಯಕ್ತಿ. ಕೋಲಾರದಲ್ಲಿ ಯಾರೇ ಸಹಾಯವನ್ನ ಬೇಡಿ ಹೋದ್ರೂ ಸಹಾಯ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ. ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಕೊಂಡಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕಲೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರುಳಿ, ಬಂಗಾರಪೇಟೆ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಾಲಗೌಡ, ಕೋಲಾರ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಕುಮಾರ್, ನವೀನ್, ನದೀಂ ಬೇಗ್, ಕೊತ್ತೂರು ಮಂಜುನಾಥ್ ಅವರ ಅಭಿಮಾನಿ ಬಳಗದ ಚಂಚಿಮಲೆ ರಮೇಶ್, ಮಲೇಷಿಯಾ ರಾಜಕುಮಾರ್, ಸೀಸಂದ್ರ ಗೋಪಾಲಗೌಡ, ವೈ ಶಿವಕುಮಾರ್, ಮೈಲಾಂಡಹಳ್ಳಿ ಮುರುಳಿ, ಮಹೇಶ್, ಲೋಕೇಶ್, ಕಾದ್ರಿಪುರ ಬಾಬು, ಬಿಟಿ ಚಂದ್ರಶೇಖರ್, ಯಲವಾರ ನವೀನ್ ಕುಮಾರ್ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ತಿರುಮಲಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ವರ್ಷ ಅಂದರೆ ಕೋಟ್ಯಾಂತರ ಜನರು ಭಕ್ತಾದಿಗಳು ತರಕಾರಿ ಕೊಡ್ತಾರೆ. ಆದರೆ ಮಂಜಣ್ಣವರು ಯಾವತ್ತು ತರಕಾರಿ ಅಲ್ಲಿಲ್ಲ ಅಂತಂದರೆ ಒಂದೇ ದಿವಸದಲ್ಲಿ ಕರ್ನಾಟಕದಿಂದ ಅವ್ರು ತರಕಾರಿ ಕಳಿಸ್ತಾರೆ. ಈಗಾಗಲೇ ಈ ಒಂದು ಗಾಡಿ ಕೂಡ ವೆಹಿಕಲ್ ಕೊಟ್ಟಿದ್ದಾರೆ. ಸುಮಾರು 45 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನು ಇನಾಗ್ರೇಷನ್ ಮಾಡಿಸಿ ಕೋಲ್ಡ್ ಸ್ಟೋರ್ ಥರ ಮಾಡಿ ತರಕಾರಿ ಕೆಡ್ದಂಗೆ ಮಾಡಿ ಆ ವಿಗ್ರಹಗಳು ದೇವ್ರದ್ದೆಲ್ಲ ಇದು ಮಾಡಿಸಿ ಕಳಿಸಿದ್ರೋದ್ರಿಂದ ಈ ಗಾಡಿಗೆ ಫುಲ್ ಡಿಮ್ಯಾಂಡು. ಯಾರು ಹೇಳಿದ್ರು ಮಂಜಣ್ಣ ಗಾಡಿ ಕಳಿಸಿ ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಆ ಮಂಜಣ್ಣವ್ರು ಕೊಟ್ಟು ಇನ್ನೂ ಹೆಚ್ಚಿನ ಈ ಥರ ಗಾಡಿಗಳು ಕೊಟ್ಟು ಅನುಕೂಲ ಮಾಡಿಕೊಡ್ಲಿ. ಆ ಕೋಟ್ಯಾಂತರ ಭಕ್ತರು ಏನಿವತ್ತು ದರ್ಶನಕ್ಕಾಗಿ ಎಷ್ಟೋ ಜನ ಅಲ್ಲಿ ಹೋಗಿ ವೆಯ್ಟ್ ಮಾಡಿ ದರ್ಶನ ಮಾಡ್ತಾರೆ. ಆ ಭಾಗ್ಯ ಮಂಜಣ್ಣವ್ರಿಗೆ ಇನ್ನೂ ಬೇಗನೆ ಕೊಡಲಿ. ಈಗಾಗಲೇ TTD ಮೆಂಬರ್ ಮಾಡಬೇಕು ಅಂತ ಅವಕಾಶ ಇದೆ, ಅವಕಾಶ ಮಾಡಿಕೊಡ್ಲಿ ಆ ಭಗವಂತ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಈ ಶ್ರೀಮನ್ನಾರಾಯಣ ಗೋವಿಂದರ ಶ್ರೀನಿವಾಸನ ಕೃಪೆಯಿಂದ ಏನು ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿ ಕೊತ್ತೂರು ಮಂಜಣ್ಣವರು ಕಷ್ಟ ಕಾಲದಲ್ಲಿ ತೃಪ್ತಿಯಲ್ಲಿ ತರಕಾರಿ ಇಲ್ಲಪ್ಪ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು, ಆ ದೇವರ ಆಶೀರ್ವಾದದಿಂದ ಒಂದು ಬಂಡಿ, ಒಂದು ಲಾರಿಯನ್ನು ತರಕಾರಿಯನ್ನು ಕಳಿಸ್ತಾರೆ. ಎಷ್ಟೋ ಕೋಟ್ಯಾಂತರ ಜನ ಕೊಡ್ಬೋದು. ಆದರೆ ಮಂಜಣ್ಣನ ಪಾಲಿಗೆ ಯಾರಾದರೂ TDP ಅವರು ತಿರುಮಲ ದೇವಸ್ಥಾನದವರು ಫೋನ್ ಮಾಡಿ ಮಂಜಣ್ಣ ಅವ್ರಿಗೆ ತರಕಾರಿ ಇಲ್ಲ ಅಂದರೆ ಇಮಿಡಿಯೇಟಾಗಿ ಕಳಿಸ್ತಾರೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ 600 ಗಾಡಿಗಳಿರ್ಬೋದು. ಮಂಜಣ್ಣ ಕೊಟ್ಟಿರೋಂಥ ಗಾಡಿನೇ ಬೇಕು ಅಂತ ಹೇಳಿ ಕರೆ ಮಾಡಿ ನಮ್ಗೆ ಆ ಗಾಡಿನೇ ಕೊಡಿ ಅಂತ ಹೇಳಿದರೆ ಮಂಜಣ್ಣನಿಗೆ ಆ ಶ್ರೀವಾರು ಅಂದರೆ ಶ್ರೀಹರಿ ಮೇಲೆ ಇರ್ತಕ್ಕಂಥ ಆಶೀರ್ವಾದ ಇನ್ನೆಷ್ಟಿರ್ಬೋದು ಅಂತ ಹೇಳ್ಕೊಳ್ತೀನಿ. ಅಂಥ ಜನಪ್ರಿಯ ಶಾಸಕರಿಗೆ ಕೋಲಾರ ಕ್ಷೇತ್ರದಲ್ಲೂ ಅಷ್ಟೇ ದಾನ ಧರ್ಮ ಯಾರೇ ಹೋಗಲಿ, ಬಡವರು ಸಡವರು ಯಾರೇ ಹೋಗಿ ಏನೋ ಕೇಳಿದ್ರೆ ಅವ್ರ ಕೈಯಲ್ಲಾದಂಥ ಸಹಾಯ ಮಾಡ್ತಾರೆ. ಇಂಥವರು ಈ ಕೋಲಾರ ಕ್ಷೇತ್ರಕ್ಕೆ ಶಾಸಕರಾಗಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ನಾವು ಅವರು ಲೀಡರ್ಗಳಾಗಿ ಅವ್ರ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥವ್ರು. ಆದರೂ ಕೂಡ ಮಂಜಣ್ಣ ಅಂದರೆ ಪಂಚಪ್ರಾಣ ನಮಗೆ. ಆ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಆರೋಗ್ಯ, ಐಶ್ವರ್ಯ, ವಂಶ ಪರಂಪರೆ ಅಧಿಕವಾಗಿ ಕೊಟ್ಟು ಇನ್ನೂ ಆ TDPಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ಕೊಡಲಿ ಅಂತ ಹೇಳಿ ಆ ಶ್ರೀಮನ್ನಾರಾಯಣ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.